ಬೆಳಗಾವಿಯಲ್ಲಿ ನಿನ್ನೆ ಒಂದು ಪ್ರಕರಣ ಬೆಳಗ್ಗೆ ಬಂದಿರೋದು. ಗರ್ಭಿಣಿ ಬಾಣಂತಿಯರನ್ನೇ ಟಾರ್ಗೆಟ್ ಮಾಡಿ ಅವ್ರು ಫೋನ್ ಮಾಡಿ ನಿಮ್ಗೆ ಹಣ ಹಾಕ್ತೀವಿ, ಒಂದು OTP ಬರುತ್ತೆ, ಲಿಂಕ್ ಕ್ಲಿಕ್ ಮಾಡಿ ಅಂತೇಳಿ ಸುಮಾರು 85,000 ರೂಪಾಯಿಯಷ್ಟು ಮೋಸ ಆಗಿದೆ ಐವರಿಗೆ. ಏನು ಹೇಳಬೇಕು? ನೋಡಿ, ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿದೆ. ಈ ಕಾರ್ಯಕರ್ತರು 70,000 ಮತ್ತು ಸಹಾಯಕರಿದ್ದಾರೆ ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ, ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೊಂದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳು ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವ್ರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDP ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನು ಅದರ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟರ್ಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.